ಯಾವ್ದು 10,000 ರೂಪಾಯಿ ಬಿಲ್ಲು? ನನ್ನೇನ್ ಕೇಳ್ತೀರಾ? ಬಣ್ಣ ಬಳ್ಕೊಂಡವ್ರನ್ನ ಕೇಳಿ. ನೀನ್ ಇಟ್ಟಿದ್ದು ನೀರು ಕಡೆ. ನಾನೇ ಹೋಗಿಲ್ಲ ಅಂದೆ. ನಾನು ಕೇಳಿದ್ದು ಕಾಫಿನ. ಕಾಫಿ ಕುಡಿದ್ರೆ ಖರ್ಚು ಜಾಸ್ತಿ ಆಗುತ್ತೆ. ನೀರ್ ಕುಡ್ದು ನೀವಾದ್ರೂ ಖರ್ಚು ಕಡಿಮೆ ಮಾಡಿ. ನಾನು ಒಬ್ಬನೇ ನೀರು ಕುಡಿತೀನಿ ಕಂಡ್ರೆ ಮನೇಲಿ ಇರೋರೆಲ್ಲರೂ ಬೊಂಬೈ ಬಿಟ್ಟೈತೆ ತಿಂಗಳ ಖರ್ಚನ್ನು ಕಡಿಮೆ ಮಾಡ್ರೋ ಅಂತ ನಾನು ಬಡ್ಕೊತಾನೆ ಇರ್ತೀನಿ. ನನ್ನ ಮಾತಿಗೆ ಯಾರು ಕೇರೆ ಮಾಡಲ್ಲ ಅಂತ. ಅಲ್ಲ ತಿಂಗಳ 10,000 ರೂಪಾಯಿ ಬಣ್ಣ ಹೊಡ್ಕೊಂಡ್ಬಿಟ್ರೆ ನಾನೇನು ಇರ್ಬೇಕು ಇಲ್ಲ ಹೋಗ್ಬೇಕು? ಇಷ್ಟು ದುಡ್ಡಲ್ಲಿ ಇಡೀ ವಿಧಾನಸೌಧಕ್ಕೆ ವರ್ಷದಲ್ಲಿ 2 ಸಲ ಬಣ್ಣ ಹೊಡ್ಸ್ಕೊಬೋದು. ಏನು ನೋಡಿ ದಂಡ ಪಿಂಡಗಳ ಬರ್ರ ಪಾಂಡ್ರಂಗ ಸಿಕ್ಕಾಪಟ್ಟೆ ರೊಚ್ಕಿದ್ ಬಿಡಿ ನಾನು. ಇಂಥ ಸಮಯದಲ್ಲಿ ದುಡ್ಡು ಕೇಳಿದ್ರೆ ಚೆನ್ನಾಗಿಲ್ಲ ಕಣೋ. ನಮ್ ಧರ್ಮ ನಾವು ಬಿಡಕ್ಕಾಗುತ್ತೇನಾ? ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ, ಧೈರ್ಯ ಮಾಡಿ ಕೇಳಬಿಡೋಣಪ್ಪ. ಪಾಂಡ್ರಂಗ, ನೀನ್ ನಮ್ಗೆ ಏನೇ ಬೈಯೋದ್ರಲ್ಲಿ ಹೊಡಿಯೋದ್ರಲ್ಲಿ ನಮ್ ದುಡ್ಡು ನಮ್ಗೆ ಕೊಟ್ಬಿಟ್ಟು ಮಾಡಪ್ಪ. ಎಷ್ಟು ಬೇಕಾಗಿತ್ತಪ್ಪ? ಬಾಬಾ ನಮ್ಗೆ ಯೋಗ್ತಿ ನಿಮ್ಗೆ ಗೊತ್ತಿಲ್ವೇ? ಓನ್ಲಿ 200 rupees. ಮೊದಲು ಯಾರಿಗೆ ಕೊಡ್ಲಪ್ಪ? ನನಗ್ ಕೊಟ್ರು ಓಕೆ, ಇವನಿಗೆ ಕೊಟ್ರು ಓಕೆ. ಕೊಡ್ತೀನಿ. ಅಳಿ ಅಂದ್ರು ಇವ್ರಿಗೆ ಕೊಡ್ತೀನಿ. ನಮ್ಮ ಯಜಮಾನ್ರ ಮೇಲೆ ಕೈ ಮಾಡೋದಕ್ಕೆ ಅವ್ರೇನ್ ದನನ ಅಥವಾ ಎಮ್ಮೆ ಕೋಣನ? ಅವ್ರ ಮನೆ ಅಳಿಯ. ನನಗೆ ಒಂದು ಸಲ ಕೋಪ ಬಂತು ಅಂದ್ರೆ ನಾನು ಯಾರು ನೋಡಲ್ಲ. ಅವ್ರು ಅಳಿಯಂದ್ರಾಗಿರ್ಬೋದು, ರಾಜರಾಗಿರ್ಬೋದು, ಮಹಾರಾಜರಾಗಿರ್ಬೋದು, ನನಗೆ ಸಮಾಧಾನ ಆಗೋವರೆಗೂ ನಾನು ತೆಗೆದು ಬಿಡ್ತಾ ಇರೋದು ಅಷ್ಟೇ. ನಿನಗ ಅಧಿಕಾರ ಯಾರು ಕೊಟ್ಟವರು? ನಿನಗ್ ಕೋಪ ಇದ್ರೆ ನಿನ್ ಹೆಂಡತಿ ಮೇಲೆ ತೀರ್ಸ್ಕೊ. ಆ ತಾಕತ್ ನಿನಗಿದ್ಯಾ? ಒಂದು ಸಲ ನಮ್ಮ ಯಜಮಾನ್ರ ಮೇಲೆ ಏನಾದ್ರೂ ಕೈ ಮಾಡ್ದ್ಯೋ, ನಿನ್ನ ಕೈ ಮೂಳೆಗಳನ್ನ ಲಟ ಅಪ್ಪಟ ಅಂತ ಮುರಿದು ಬಿಡ್ತೀನಿ. ಬಲ್ಲು ಬರೀ ವಿಟ್ಲನ್ ವಹಿಸ್ಕೊಂಡ್ ಮಾತಾಡ್ತಿದ್ದಿಲ್ಲ, ಅವ್ನು ನನಗೂ ಹೊಡೆದ ಕಣೆ. ನನ್ ಗಂಡನ ಮೇಲೆ ಯಾಕೋ ಕೈ ಮಾಡ್ಬೇಕು? ಏನಪ್ಪ ಬೆಳಿಗ್ಗೆ ಆದ್ರೆ ಒದೆ ತಿನ್ನಕ್ಕೆ ಕಾಯ್ತಿರ್ತಿರಲ್ಲ, ನಾಚಿಕೆ ಆಗಲ್ಲ? ಒದೆ ಬೇಕು ಅಂದ್ರೆ ನನ್ನನ್ನು ಕೇಳಿ ನಾನ್ ಕೊಡ್ತೀನಿ. ಸಾಕಾ? ನಡೀರಿ ಬನ್ನಿ. ಏನು ಯಜಮಾನ್ರೆ, BP ಜಾಸ್ತಿ ಆಗಿರ್ಬೇಕು. ಬಾಯಿಗೆ ಮಾತ್ರ ಹಾಕಿ ನೀರ್ ಬಿಡ್ಲಾ? ಇಲ್ಲಿಂದ ತೆಪ್ಪು ಹೋಗ್ತೀಯಾ ಇಲ್ಲ ತೆಗೆದು 2 ತಟ್ಟು ಬಿಡ್ಲಾ? ಅದೇನೇ ತಟ್ಟೆ ಒಳಗ್ ಬಂದ್ ತಟ್ಟಿ ನೋಡೋಣ. ಇಲ್ಲ, ಈ ಮನೆಯಲ್ಲಿ ಯಾರ್ಯಾರಿಗೂ ಜವಾಬ್ದಾರಿ ಇಲ್ಲ. ಆಗಲ್ಲ, ನನ್ನ ಕೈಲಾಗಲ್ಲ. ಇದ್ರ ಮೇಲೆ ಜವಾಬ್ದಾರಿ ಹೊತ್ಕೊಳಕ್ ಆಗಲ್ಲ. ಈ ವಂಶದಲ್ಲಿ ಯಾಕಾದ್ರೆ ಕಟ್ಟ ಕಡೆ ತುಂಡಾಗ್ಬಿಟ್ಬಿಟ್ಟು ಪ್ರಭು ದೊರೆ ಎನ್ನ ತಂದೆ ಗಂಡಗಲೇಶ್ವರ ಸೋತೆ, ನಾನು ಸಂಪೂರ್ಣವಾಗಿ ಸೋತೆ. ಬಂದು ನನ್ನನ್ನು ಕರೆದುಕೊಂಡು ಹೋಗು, ನೀನು ಗಂಡ ಸಾಗಿದ್ದಾನೆ. ಪಾಂಡುರಂಗ ಗಂಡುಗಲಿ ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಎಂದು ಏನು ಬಂತು? ಅದೇನು ಅಂತ ಹೇಳಿ. ಸುಮ್ನೆ ಕೂಗಾಡಿದ್ರೆ ಹುಚ್ಚು ನನ್ನ ಮಗ ಅಂತಾಳೆ. ತಪ್ಪು ಮಾಡಿರೋದು ನಿನ್ ಹೆಂಡತಿ. ಅವಳ ಮೇಲೆ ಕೂಗಾಡೋದು ಬಿಟ್ಟು ಎಲ್ಲೆಲ್ ಮೇಲೂ ಕೂಗಾಡಿದ್ರೆ ಏನ್ ಚೆನ್ನಾಗಿರುತ್ತಾ? ತಿಂಗಳ ಬ್ಯೂಟಿ ಪಾರ್ಲರ್ಗೆ 3,000 ರೂಪಾಯಿ ಖರ್ಚು ಆಗೋದು ಅಲ್ದೇನೆ ಈಗ ಬಣ್ಣ ಮೆತ್ಕೊಳ್ಳೋದಕ್ಕಿಂತಾನೆ 10,000 ರೂಪಾಯಿ ಖರ್ಚಾಗ್ತಾ ಇದೆ. ನಾನು ಈ ಗೋಳನ್ನು ಯಾರ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರ ತೋಡ್ಕೊಳ್ಳಿ? ಎದ್ದಿಗ್ ಜ್ವರ ಬಂದ್ರೆ ಎಣ್ಣೆಗೆ ಯಾರಾದ್ರೂ ಬಲೆ ಹಾಕ್ತಾಳೇನೋ? ನಿನ್ ಹೆಂಡತಿನ ಕಲ್ದು ಝಾಡ್ಸ. ಅದನ್ನ ಬಿಟ್ಟು ಬೇರೆಯವ್ರ ಮೇಲೆ ಕೂಗಾಡಿದ್ರೆ ಹಸಿ ಹುಚ್ಚು ನನ್ನ ಮಗ ಅಂತಾಳೆ. ಈ ಹಸಿ ತರಕಾರಿ ಇದ್ದಂಗೆ ಈ ಹಸಿ ಹುಚ್ಚಿರ್ಬೇಕು. ಕರೆಕ್ಟ್, ನಮ್ಮಮ್ಮ ಹೇಳೋದು ಕರೆಕ್ಟ್. ನಾನು ಯಾರನ್ನ ವಿಚಾರಿಸ್ಬೇಕು ಅವ್ರನ್ನ ವಿಚಾರಿಸ್ಬೇಕು. ಜಾತಿ ಚಂಬಲ್ ತಿನ್ನಿ ಅವರೇ, ಬನ್ರಿ ಇಲ್ಲೇ. ಇದೇನ್ ಮನೆ ಅನ್ಕೊಂಡಿದ್ರು ಇಲ್ಲ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ರು? ನಿಮ್ಮಂತವರು ಯಾವ್ದಾದ್ರೂ ಮನೆಗಳಿಗೆ ಸೇರ್ಕೊಂಡ ಮೇಲೆ ಆ ಮನೆಗಳು ಮನೆಗಳಾಗಿ ಎಲ್ಲಿ ಉಳಿತವೆ. ಬಣ್ಣದ ಖರ್ಚು ಅಂತ 10,000 ರೂಪಾಯಿ ಬಿಲ್ ಬಂದು ನನ್ನ ಟೇಬಲ್ ಮೇಲೆ ಬಿದ್ದಿದೆ. ಆ ಬಣ್ಣನ ತಾವು ಎಲ್ಲಿ ಹೊಡ್ಕೊಂಡ್ರೆ ನೋಡಿ. ಇಷ್ಟು ದಿವಸ ಏನೋ ನಡೆದೋಯ್ತು. ಇನ್ನು ಮುಂದಕ್ಕಿಂತ ಖರ್ಚುಗಳನ್ನ ಆದಷ್ಟು ಕಡಿಮೆ ಮಾಡಿ. ಅದ್ ಹೇಗಾಗುತ್ತೆ? ಏಜ್ ಆಗ್ತಿದ್ದಂಗೆ ಮುಖದ ಮೇಲೆಲ್ಲ ಸಿಕ್ಕಾಪಟ್ಟೆ ರಿಂಕಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇಂಥ ರಿಂಕಲ್ಸ್ ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ನಾವ್ ಇಂಥ ಕ್ರೀಮ್ಗಳನ್ನ ಬಳಸಲೇಬೇಕಾಗುತ್ತೆ. ಇಂತಹ ಕ್ರೀಮ್ಗಳು ಅಂತ ತಾವೇನು ಹೇಳ್ತಾ ಇದ್ದೀರಲ್ಲ, ಮುಂದಕ್ಕೆ ದಯವಿಟ್ಟು ಅಂತಹ ಕ್ರೀಮ್ಗಳನ್ನ ಬಳಸೋದನ್ನ ಬಿಟ್ಟು ಬಿಡಿ. ಪ್ರಾಬ್ಲಮ್ ಅಭಿ, ನಾಳೆ ನಮ್ಮ ಮನೆಗೆ ಒಬ್ಬ ಸೇಲ್ಸ್ ಮ್ಯಾನ್ ಬರ್ತಾ ಇದ್ದಾನೆ, ಪಿಂಟು ಅಂತ. ಅವನು ಅಮೆರಿಕಾದಿಂದ ಸೂಪರ್ ಫ್ಯಾಂಟಾಸ್ಟಿಕ್ ಕ್ರೀಮ್ ತರ್ತಾ ಇದ್ದಾನೆ. ಅದನ್ನೇನಾದ್ರೂ ನಾನು ಒಂದ್ಸಲ ಫೇಸಿಗೆ ಹಚ್ಕೊಂಡೆ ಅಂದ್ರೆ 60 years ಓಲ್ಡ್ ಆದ್ರೂ ನನ್ನ ಮುಖದ ಮೇಲೆ ರಿಂಕಲ್ಸೇ ಬರಲ್ವಂತೆ. ನಿಮ್ಮಂತವರ ದರಿದ್ರ ಮುಖದ ಮೇಲೆ ರಿಂಕಲ್ಸ್ ಇದ್ರೆಷ್ಟು ಹೋದ್ರೆಷ್ಟು, ಅವುಗಳಿಂದ ಯಾರಿಗೆ ತಾನೇ ಉಪಯೋಗ ಇದೆ? ಎಕ್ಸ್ಕ್ಯೂಸ್ ಮೀ, ಇದರಿಂದ ಯಾವ್ದಾದ್ರು ಉಪಯೋಗ ಆಗ್ಲಿ ಅಂತ ಆ ಕ್ರೀಮ್ ನಾನು ಬಳಸಕ್ ರೆಡಿ ಇಲ್ಲ. ನಾನು ನನ್ನ ಫೇಸ್ ನ ಮಿರರ್ ಅಲ್ಲಿ ನೋಡ್ಕೊಂಡಾಗ ನನಗೆ ಖುಷಿ ಆಗ್ಬೇಕೋ ಬೇಡವಾ? ಜಾತಿ ಜಂಬಲ್ದಿನಿಯವರೇ, ನಿಮ್ಮ ಖುಷಿಗೆ, ನಿಮ್ಮೊಬ್ಬರ ವೈಯಕ್ತಿಕ ಖುಷಿಗೆ ನಾವು ಲಕ್ಷಾಂತರ ರೂಪಾಯಿನ ಬಂಡವಾಳ ಹೂಡೋದಕ್ಕಾಗಲ್ಲ. ದಯವಿಟ್ಟು ಇಂಥ ಖರ್ಚುಗಳನ್ನ ನಿಲ್ಲಿಸ್ಬಿಡಿ. ಡೋಂಟ್ ಟಾಕ್
ಫಕ್ ರಮೇಶ್. ನಾಳೆ ಪಿಂಟು ಬರ್ತಾ ಇದ್ದಾನೆ, ಆ ಕ್ರೀಮ್ ತರ್ತಾ ಇದ್ದಾನೆ. ನೀವು 7 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಳ್ಳಿ. ದೇವರು ಕೊಟ್ಟ ತಂಗಿ. ಹೊಡಿಬೇಡಣ್ಣಯ್ಯ, ಹೊಡಿಬೇಡಣ್ಣಯ್ಯ. ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ಯಾ? ಒಂದ್ ಗಳಿಗೆ ಇದ್ದಂಗ ಇನ್ನೊಂದ್ ಗಳಿಗೆ ಇರಲ್ಲ ನೀನು. ನೀನ್ ನೋಡಿದ್ರೆ ನಡುವೆ ಯಾಕೋ ಭಯ ಆಗ್ತಾ ಇದೆ. ಮನೆಯಲ್ಲಿರೋರೇ ಶತ್ರುಗಳಾದ್ರೆ ನಮ್ಮಂತವ್ರು ಎಲ್ಲ ಹೋಗಿ ಬದುಕ್ಬೇಕು. ಹಾಗೇನಿಲ್ಲಮ್ಮ, ನೀವೇ ನನ್ನ ಬಗ್ಗೆ ಸುಮ್ಮನೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರ. ಬಾಯಾಗಿ ತಿಳ್ಕೊಂಡಿದ್ಯಾ? ಕೂತ್ಕೋ ಕೂತ್ಕೋ. ತಿಂಡಿ ತಿಂದ? ಸ್ವಲ್ಪ ತಿಂದ ಅಣ್ಣಯ್ಯ. ಒಟ್ಟು ತುಂಬಾ ತಿಂದಕ್ಕೇನಾಗಿತ್ತು? ಯಾಕೆ ಹೇದಿನ? ಇಲ್ಲ, ನಾನು ಎಲ್ಲಿ ಜಾಸ್ತಿ ತಿಂದ್ರೆ ನೀನ್ ಬೈತು ಅಂತ ಸ್ವಲ್ಪ ತಿಂದೆ. ಹಾಗೆಲ್ಲ ಮಾಡಿರೋ ತಿಂಡಿಗೆ ವೇಸ್ಟ್ ಮಾಡಬಾರ್ದು ಕಣಮ್ಮ. ಮಿಕ್ಕಿದೆಯಲ್ಲ ಅದು ಪುರ್ಸೋತ್ ಸಿಕ್ಕಾಗ ಚೆನ್ನಾಗಿ ತಿಂದ್ಬಿಡು. ಮನೆ ಮುಂದಿನೆಲ್ಲ ಸ್ವಲ್ಪ ಕರಿತೀಯಮ್ಮ, ಮಾತಾಡೋದಿತ್ತು. ಎಲ್ರು ಬನ್ನಿ, ಅಣ್ಣಯ್ಯ ಶಾಂತವಾಗಿದ್ದಾನೆ. ಎಲ್ರು ಬನ್ನಿ. ಅವ ನೀವು ಶಾಂತವಾಗಿದ್ದೀರ ಅಂತ ನಾವು ಬಂದಿದ್ದೀವಿ. ಸುಮ್ಮನೆ ರೊಚ್ಚಿಗೆದ್ರೆ ನಾವಿಲ್ಲಿರಲ್ಲ. ಸುಮ್ಮನೆ ರೊಚ್ಚಿಗೆ ಎದ್ದಳೋದಕ್ಕೆ ನನಗೇನು ಹುಚ್ಚು ಕೆರಳಿದೆಯೇನೋ ನೋಡಿ ಹೇಳಿ. ಅಂದ್ರೆ ನೆನ್ನೆಗೆ ನಾಳೆಗೆ ಇವತ್ತಿನ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿ. ಅಯ್ಯೋ, ತಾವು ಮನೆ ಹೇಳಿ ಅಂದ್ರು ಏನ್ ನಿಂತ್ಕೊಂಡೇ ಇದ್ದೀರಾ? ಬನ್ನಿಪ್ಪ, ನಿಮ್ ಹೆಂಡತಿ ಪಟ್ಟು ಕೂತ್ಕೊಳ್ಳಿ. ನಿಮ್ಮಿಬ್ರು ಆ ಥರ ನೋಡಿ ಅದೆಷ್ಟು ದಿನಗಳಾದವು ಅಂತ ಕಾಣ್ತಿದ್ದೀವಿ ಬಾವ. ನೀವು ಹೊಸ ಮನೆ ಕಟ್ಟಿರೋ ಬೆದ್ರ ಬೊಂಬೆಗಳ ಹತ್ರ ಕಾಣಿಸ್ತೀರಪ್ಪ. ಪಾಂಡ್ರಂಗ ಅದೇನ್ ಕರ್ದಿದ್ ಬೇಗ ಹೇಳ, ನಮ್ಗೆ ಟೈಮ್ ಇಲ್ಲ. ಈಗ ನಾನು ವಿಷಯಕ್ಕೆ ಬರ್ತೀನಿ. ಅದು ನೋಡಿ, ಈ ಮನುಷ್ಯನಲ್ಲಿ ಒಂದು ಸಹಜ ಸೌಂದರ್ಯ ಅಂತ ಇರುತ್ತೆ. ಇದನ್ನ ಇನ್ನೂ ಸ್ವಲ್ಪ ಸರಳೀಕರಿಸಿ ನಾನು ನಿಮ್ಗೆ ಸ್ಪಷ್ಟಪಡಿಸ್ತೀನಿ. ಈಗ ನೋಡಿ, ನಾವು ಒಂದು ನವಿಲನ್ನ ನೋಡ್ತೀವಿ ಅಂತ. ಇದು ಎಷ್ಟು ಚೆನ್ನಾಗಿದೆಯಲ್ಲ. ನವಿಲು ಅಂದ್ರೆ ಬರೀ ನವಿಲು ಅಂತಲ್ಲ, ಕೆಲವು ಪಕ್ಷಿಗಳು ಕೆಲವು ಹಕ್ಕಿಗಳು ನೋಡಿದಾಗ ಕೂಡ ನಮ್ಮಲ್ಲಿ ಅದೇ ಭಾವನೆ ಉತ್ಪತ್ತಿ ಆಗುತ್ತೆ. ಹಾಗೇನೆ ಈ ಹುಲಿಗಳನ್ನ ಸಿಂಹಗಳನ್ನ ನೋಡಿದಾಗ ಕೂಡ ಇದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಯಾಕೆ ಹಾಗನ್ಸುತ್ತೆ? ಅದು ನೋಡಕ್ ಚೆನ್ನಾಗಿರ್ತವೆ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಆದ್ರೆ ನೀವೆಲ್ಲರೂ ಇನ್ನೂ ಒಂದು ಅಂಶನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೇಕು. ಈಗ ನೋಡಿ, ಯಾವುದೇ ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ಈ ಪೌಡರ್ನಾಗ್ಲಿ ಕ್ರೀಮ್ನಾಗ್ಲಿ ಲೋಷನ್ ಆಗ್ಲಿ ಲಿಪ್ಟಿಕ್ನಾಗ್ಲಿ ಹಾಕೋತಾವ? ಇಲ್ಲ, ಹಾಕೊಳ್ಳಲ್ಲ. ಹಾಗೇನೆ ಯಾವ ಪಕ್ಷಿಗಳು ಪ್ರಾಣಿಗಳು ಕೂಡ ಬಟ್ಟೆ ಕೂಡ ಹಾಕೊಳ್ಳಲ್ಲ. ಅವುಗಳು ಬಟ್ಟೆ ಬರೆ ಹಾಕೊಳ್ಳಲ್ಲ ಅಂತ ನಾವು ಹಾಗೆ ಇರಕ್ಕಾಗತ್ತಾ? ನಾನು ಹೊಟ್ಟೆ ಬಟ್ಟೆ ಬಿಟ್ಟು ಮಾತಾಡ್ತಾ ಇದ್ದೀನಿ. ಪ್ರಾಣಿ ಪಕ್ಷಿಗಳಿಗೆ ಬುದ್ಧಿ ಕಡಿಮೆ, ಅದಕ್ಕೆ ಅವೆಲ್ಲ ಹಾಕೊಳ್ಳಲ್ಲ. ಅವುಗಳಿಗೆ ಬುದ್ಧಿ ಕಮ್ಮಿ ಅನ್ನೋ ನಿನಗೆ ಬುದ್ಧಿ. ಅವುಗಳೆಲ್ಲ ಈ ಸಹಜ ಸೌಂದರ್ಯನ ಕಾಪಾಡ್ಕೊಂಡು ಬಂದಿದ್ದೀರೋ. ಅಣ್ಣಯ್ಯ, ನೀನ್ ಹೇಳೋದ್ ನಮ್ಗೆ ಅರ್ಥ ಆಗ್ತಲ್ಲ, ಸ್ವಲ್ಪ ಬಿಡ್ಬಿಡ್ಸಿ ಹೇಳು. ಇಲ್ಲಿರುವ ಎಲ್ಲರಿಗೂ ಬಿಡಿಬಿಡಿಸಿ ಹೇಳಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದು ನೋಡಿ, ಈ ಭಗವಂತ ಅನ್ನೋನೇನಿದಾನಲ್ಲ, ನಮ್ಮೆಲ್ಲರನ್ನು ಅಂದ್ರೆ ಎಲ್ಲರೂ ಸೇರ್ಕೊಂಡು, ನಮ್ಮನ್ನು ಬಿಟ್ಟು ಬೇರೆಯವರು ಸೇರ್ಕೊತಾರೆ. ಎಲ್ಲರನ್ನು ಸೃಷ್ಟಿ ಮಾಡಿದಾಗ ಅವರವರಿಗೆ ಅವರವರದ್ದೇ ಆದಂತಹ ಒಂದು ಆಕಾರ, ಒಂದು ವಿಕಾರ, ಒಂದು ರೂಪ, ಒಂದು ಅಂದ, ಒಂದು ಚಂದ ಅಂತ ಕೊಟ್ಟಿರ್ತಾರೆ. ಅದನ್ನೆಲ್ಲ ನಾವು ಅಂಗಕ್ಕೆ ಉಳಿಸ್ಕೋಬೇಕು. ಆದ್ರೆ ನಾವು ಮನುಷ್ಯರು ಏನ್ ಮಾಡ್ತೀವಿ? ಓಹೋ, ನಮ್ದು ಈ ಭಾಗದ ಬಣ್ಣ ಕಪ್ಪಿದೆ ಅಂದ್ಬಿಟ್ಟು ಮತ್ತಿನ್ಯಾವುದೋ ಭಾಗದ ಚರ್ಮ ಕಿತ್ತೀವಿ. ಮತ್ತಿನ್ಯಾವಳು ನನ್ನ ಮಗು ಸೊಟ್ಟಿದೆ ಅಂದ್ಬಿಟ್ಟು ಅದೆಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡೋಗಿ ಯಾವನ ಹತ್ರನ ತಟ್ಟಿಸ್ಕೊಂಡು ಸೊಟ್ಟಗಾಗಿರೋ ಮಗುನ ನೆಟ್ಟ ಮಾಡಿಸ್ಕೊಂಡು ಇನ್ನೊಬ್ರು ಯಾರು ನಮ್ಮ ಮೈ ಬಣ್ಣ ಯಾಕೋ ಡಲ್ಲು ಅಂದ್ಬಿಟ್ಟು ಅದೆಷ್ಟೆಷ್ಟೋ ದುಡ್ಡನ್ನ ಖರ್ಚು ಮಾಡ್ಬಿಟ್ಟು ಮೈ ತುಂಬಾ ಬಣ್ಣೆ ಮಾಡಿಸ್ಕೊಂಡು ಏನಾಗುತ್ತೆ ಹೇಳಿ? ನನಗೇನಾಗುತ್ತೆ? ಎಲ್ಲ ಒಂದು 5 ನಿಮಿಷ ಕಂಡ್ರ ಎಲ್ಲ ಮೋರಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಪದೇ ಹೇಳೋದು, ಸಹಜ ಸೌಂದರ್ಯನ ನಾವು ಕಾಪಾಡ್ಕೋಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ ಹೇಳಿ? ಸೃಷ್ಟಿಕರ್ತ ಭಗವಂತನಿಗೆ ನಾವು ದ್ರೋಹ ಮಾಡ್ದಂಗಾಗತ್ತೆ. ಸುಮ್ಮನೆ ಪಾಂಡ್ರಂಗ, ಲಿಪ್ಸ್ಟಿಕ್ ಸೆಂಟು ಸ್ನೋ ಪೌಡರ್ ತಗೊಳ್ಳಿಲ್ಲ ಅಂದ್ರೆ ಆ ಕಂಪ್ನಿಗಳು ಬಹಳ ಹೆಂಗ. ಹೆಣ್ಮಕ್ಳು ಕಾಸ್ಮೆಟಿಕ್ಸ್ ಮೇಲೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಪ್ರತಿನಿತ್ಯ ಕಾಸ್ಮೆಟಿಕ್ಸ್ ಮೇಲೆ ಕೋಟ್ಯಾಂತರ ರೂಪಾಯಿ ವಹಿವಾಟಾಗುತ್ತೆ ಅಂತ ನಾವು ಮೊನ್ನೆ ತಾನೇ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ನೋಡಿದೆ, ಗೊತ್ತಾ? ಅಲ್ಲ, ನಾನು ಇಷ್ಟೆಲ್ಲ ಹೇಳಿದ ಮೇಲೂ ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನ್ ತಾನೇ ಏನ್ ಮಾಡ್ಲಿ? ಅದು ನೋಡಿ ಹೇಳಿ ಅಂದ್ರೆ, ಈಗ ಯಾವ್ದಾರ ಒಂದು ಬಿಲ್ಡಿಂಗ್ ಬಣ್ಣ ಹೊಡೆದ್ರೆ ಅದು ಕೊನೆ ಪಕ್ಷ ಒಂದು 5 ವರ್ಷನಾದ್ರೂ ಬಾಳಿಕೆ ಬರುತ್ತೆ. ಅದೇ ಮುಖಕ್ಕೋ ಇಲ್ಲ ಮೈಗೋ ಇಲ್ಲ ಮತ್ತಿನ್ನೊಂದು ಯಾವ್ದೋ ಭಾಗಕ್ಕೆ ಬಣ್ಣ ಹೊಡ್ಕೊಂಡ್ರೆ ಏನಾಗುತ್ತೆ? ಎಲ್ಲ ಮೋರಿ ಸೇರಿ ಹೋಗ್ಬಿಡ್ತಪ್ಪ. ಬಾವಾ, ಇವಾಗ ನೀವ್ ಏನ್ ಹೇಳ್ಬೇಕು ಅಂತ ಹೊರಟಿದ್ದೀರಾ? ಬಂದ್ರಿ ನೋಡಿ ವಿಷಯಕ್ಕೆ. ಈಗ ನಾಳೆಯಿಂದ ನೀವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಹಲ್ಲುಚ್ಚಿ, ಚೆನ್ನಾಗಿ ಮುಖ ತೊಳ್ಕೊಳ್ಳಿ, ಟವಲಿಂದ ಮುಖನ ಚೆನ್ನಾಗಿ ಒರೆಸ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಈ ಪೌಡರ್ ಮತ್ತು ಸ್ನೋನ ಬಳಸೋದಕ್ಕೆ ಹೋಗ್ಲೇಬೇಡಿ. ಸಹಜ ಸೌಂದರ್ಯನ ಕಾಪಾಡ್ರೋ. ಯಾರಿಗೋ ಹೇಳ್ಬೇಕಾಗಿರೋದನ್ನ ನಮ್ಮನ್ ಕೂರ್ಸ್ಕೊಂಡು ಹೇಳಿದ್ರೆ ಏನ್ ಬಂತು ಭಾಗ್ಯ? ಮೊದ್ಲು ನಿನ್ ಹೆಂಡತಿಗೆ ಹೇಳು, ಅವ್ರು ಬಿಟ್ರೆ ನಾವು ಬಿಡ್ತೀವಿ. ಜಾಜಿ ಮೇಡಮ್ ಅವರೇ, ನಾನು ನಿಮ್ಗೋಸ್ಕರನೇ ವೆಯ್ಟ್
ಮಾಡ್ತಾ ಇದ್ದೆ. ಮೇಡಮ್ ತಗೊಳ್ಳಿ ಮೇಡಮ್, ಇದು ಅಮೆರಿಕಾದಲ್ಲಿ ತಯಾರಿಸಿರೋ ಕ್ರೀಮ್. ಹಾಲಿವುಡ್ ಬಾಲಿವುಡ್ ನಟ ನಟಿಯರೆಲ್ಲ ಇದನ್ನೇ ಉಪಯೋಗಿಸೋದು ಮೇಡಮ್. 2 ಲಕ್ಷ ರೂಪಾಯಿ ಆಗುತ್ತೆ ಈ ಕ್ರೀಮು ಎಷ್ಟು ದಿನ ಬರುತ್ತೆ? ಮೇಡಮ್. 6 ತಿಂಗಳು ಬರುತ್ತೆ ಮೇಡಮ್. 60 ವರ್ಷ ಆದ್ರೂ ನಿಮ್ ಮುಖದ ಮೇಲೆ ಒಂದು ಸುಕ್ಕು ಬರೋದಿಲ್ಲ. ಬಂತು ಅಂತ ಹೇಳಿ ಮೇಡಮ್, ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. Oh my God, I just can't believe this. Wait, Habi, come here. ಏನೋ ಕರ್ದಂಗಿತ್ತು. Habi, ನಾನು ನಿನ್ನೆ ಹೇಳ್ತಾ ಇದ್ದಲ್ಲ, ಪಿಂಟು ಅಂತ ಒಬ್ರು ಬರ್ತಾರೆ ಸೇಲ್ಸ್ ಮನ್ ಅಂತ. ಅವರೇ ಇವರು. ನೋಡಿ, ಅಮೆರಿಕನ್ ಸೂಪರ್ ಡೂಪರ್ ಫ್ಯಾಂಟಾಸ್ಟಿಕ್ ಕ್ರೀಮ್ ತಂದಿದ್ದಾರೆ. ಇದಕ್ಕೆ 2 lakhs ಆಗುತ್ತೆ. ಕೊಟ್ಬಿಡಿ. ನಮ್ಮ ಹತ್ರ ದುಡ್ಡು ಇಲ್ಲ. ಏನ್ ಸರ್ ಜೋಕ್ ಮಾಡ್ತಾ ಇದ್ದೀರಾ? ಗೊತ್ತಾಗಿ ಗಂಡು ಕೊಲಿ ವಂಶ ಅಂತ ಹೇಳ್ತೀರಾ, ನಿಮ್ ಹೆಂಡತಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಕ್ರೀಮ್ ಕೊಡ್ಸೋಕಲ್ವಾ? ನೀವು ನಿಮ್ಮ ಹೆಂಡ್ರಿಗೆ ಈ ಕ್ರೀಮ್ ಕುಡಿಸಿದ್ರೇನ್ರಿ? ಅವ್ರಿಗೆ ಯಾಕೆ ಸರ್ ಬೇಕು ಕ್ರೀಮು? ಅವಳು ಹಾಗೆ ಚೆನ್ನಾಗಿ ಕಾಣಿಸ್ತಾಳೆ. ಗೊತ್ತಾಯ್ತೇನ್ರಿ ಇದ್ರ ಬಂಡವಾಳ? Habi, ಅದೆಲ್ಲ ನನಗೆ ಗೊತ್ತಿಲ್ಲ. 2 lakhs ಕೊಡ್ಬೇಕು ಅಷ್ಟೇ. ನಮ್ಮ ಹತ್ರ ಇಲ್ಲ. ಇಷ್ಟೊಂದು ಇನ್ಸಲ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮೇಡಮ್ ಯಾಕೋ ಸಾರ್ ಇವತ್ತು ಮೂಡಲ್ಲಿ ಇಲ್ಲ ಅನ್ಸುತ್ತೆ. ಒಂದು 10 ದಿವಸ ಬಿಟ್ಟು ಬರ್ತೀನಿ, ಅವ್ರನ್ನ ಸ್ವಲ್ಪ ಪಳಗ್ಸಿರಿ. ಅಲ್ಲಿ ತನಕ ಈ ಸ್ಯಾಂಪಲ್ ಪೀಸ್ನ ಯೂಸ್ ಮಾಡ್ತಾ ಇರಿ. ಇದ್ರ ಗಮ್ಮತ್ತೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದ್ಭುತವಾಗಿದೆ ಕಣ ಪುಟ್ಟರಾಜ, ನಿನ್ ಕೈ ಚಳಕ ತುಂಬಾ ಚೆನ್ನಾಗಿ ಫೋಟೋ ತೆಗಿತೀಯಪ್ಪ. ಅಂದ್ರು ಕೂಡ ಮೋಹಿನಿ ಮಾಡಿಟ್ಬಿಟ್ಟಿಯಲ್ಲೋ. ಎಲ್ಲ ಕಂಪ್ಯೂಟರ್ ಮಹಿಮೆ, ಯಾರ ಮುಖ ಹೇಗ್ ಬೇಕಾದ್ರೂ ಬದಲಾಯಿಸಬಹುದು. ಅಂದ್ರೇನಾ ಇವ್ರಿಗೆ ಎಷ್ಟು ಬೇಕಾದ್ರೂ ವಯಸ್ಸನ್ನು ಜಾಸ್ತಿ ಮಾಡ್ಬೋದು, ಎಷ್ಟು ಬೇಕಾದ್ರೂ ವಯಸ್ಸನ್ನು ಕಮ್ಮಿ ಮಾಡ್ಬೋದಾ? ಅಫ್ಕೋರ್ಸ್ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ನೀವು ಕುಡಿಯೋದವ್ರು ಇದಿರಲ್ಲ ವೆರಿ ಐನ್ ಪಾಕ್ರಿ ಕಂಡ್ರ. ಅಂತಲ್ಲಿ ಸಿಕ್ಕ ಸೀತಮ್ಮನ್ಗೂ ಟಚ್ ಅಪ್ ಮಾಡಿ ಸಿನಿಮಾ ಹೀರೋಯಿನ್ ಮಾಡ್ಬಿಡ್ತೀವಿ. ಟಚಪ್ ಜೊತೆಗೆ ಟ್ರಿಕ್ಸ್ ಇರ್ಬೇಕಮ್ಮ. ಈ ಟ್ರಿಕ್ಸ್ ಮನೆ ಹಾಳಾಗೋಗ್ಲಿ ಕಣ. ಮೊದಲು ನನ್ನ ಕತೆ ಕೇಳಿಸ್ಕೊಳು. ನನ್ನ ಹೆಂಡತಿ ಇದ್ದಾಳಲ್ಲ, ಅವಳು ತಾನು ಎಲ್ಲರಿಗಿಂತ ಸುಂದರವಾಗಿ ಕಾಣಬೇಕು ಅಂತ ನನಗೆ 2 ಲಕ್ಷ ರೂಪಾಯಿ ಕತ್ರೆ ಹಾಕ್ಬೇಕು ಅಂತ ಹೊರಟಿದ್ದಾಳ. ಗೊತ್ತಾಯ್ತು ಬಿಡು, ಮಗದಲ್ಲಿ ಸುಖ ಬರಬಾರ್ದು ಅಂತ ಅಮೆರಿಕ ಕ್ರೀಮ್ ಮರೆ ಹೋಗಿದ್ದಾರೆ. ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನನ್ನ ಹತ್ರನೇ ಈ ತರ ಒಂದು ಕೇಸ್ ಬಂದಿತ್ತು. ನನ್ನ ಫ್ರೆಂಡ್ ಹೆಂಡತಿ ಅಮೆರಿಕ ಕ್ರೀಮ್ ಬೇಕು ಅಂತ ಗಂಡನ್ ಗೋಳಾಡ್ತಾನೆ ಇದ್ಲು. ನಾನು ಟ್ರಿಕ್ ಫೋಟೋಸ್ ತೆಗೆದು ಅವ್ರ ಹೆಂಡತಿನ ಎದುರಿಸ್ತಾ ನೋಡು. ಅವತ್ತಿಂದ ಅಮೆರಿಕ ಕ್ರೀಮ್ ಅಂದ್ರೆ ಗಡ್ಡ ಅಂತ ಎದುರ್ತಾನೆ ಇರ್ತಾಳೆ. ಅದು ಏನು ಟ್ರಿಕ್ ಮಾಡಿದೆ ಅಂತ ನನಗೆ ಸ್ವಲ್ಪ ಕಲ್ಸ್ಕೊಡ್ಬಾರ್ದೇನಾ? ನೋಡಮ್ಮ, ಇವಳ ಹೆಸರು ಭಾವನಾ ಅಂತ. ಈ ಫೋಟೋ ನೋಡು, ಇಬ್ರು ಒಬ್ರೆ. ಆ ಕ್ರೀಮ್ ಹಚ್ಕೊಂಡ್ಮೇಲೆ ಈ ತರ ಆಗಿದ್ದಾರೆ. ಇದು ಪರಮಾಶ್ಚರ್ಯ. ನೋಡಿದ ಕೂಡ ಅಜ್ಜಿ ಮೊಮ್ಮಗಳ ತರ ಕಾಣಿಸ್ತಾರೆ. ಇಂಥ ಟ್ರಿಕ್ಗಳನ್ನೆಲ್ಲ ನಿನ್ನ ಹತ್ರ ಇಟ್ಕೊಂಡು ಯಾಕೋ ಹಾಳು ಮಾಡ್ಕೋತಾ ಇದೀಯಾ? ನನ್ನಂತವ್ರು ಸ್ವಲ್ಪ ಸಹಾಯ ಮಾಡಬಾರ್ದೇನಾ? ನನ್ನಿಂದ ಏನಮ್ಮ ಆಗ್ಬೇಕು ನಿನ್ಗೆ? ಪುಟ್ರಾಜ್, ಈಗ 2 ಫೋಟೋ ತಗೊಂಡೋಗಿ ಯಾವುದನ್ನ ಒಂದು ಲೋಕಲ್ ಪತ್ರಿಕೆನಲ್ಲಿ ಹಾಕ್ಸಿ ಆ ಪತ್ರಿಕೆ ನಮ್ಮ ಮನೆಗೆ ತಲುಪೋ ಥರ ಮಾಡು. ಮಿಕ್ಕಿದ್ದನ್ನ ನಾನು ನೋಡ್ಕೊತೀನಿ. ಏನಿದು? ಇದನ್ನ ರಿಂಕಲ್ ಫ್ರೀ ಕ್ರೀಮ್ ಅಂತಾರೆ. ಇದನ್ನ ಹಚ್ಕೊಂಡ್ರೆ 60 years ಆದ್ರೂ ನಿನ್ ಫೇಸ್ ಮೇಲೆ ಒಂದೇ ಒಂದು ರಿಂಕಲ್ ಕೂಡ ಬರಲ್ಲ ಕಣೆ. ಅದಕ್ಕೆ ನಂಗೂ ಒಂದ್ ಸ್ವಲ್ಪ ಕೊಡ್ತೀರಾ? ನಾನು ಹಚ್ಕೋತೀನಿ. ಇದನ್ನ ಸ್ಯಾಂಪಲ್ಗೆ ಅಂತ ಕೊಟ್ಟಿದ್ದಾರೆ. ಮೊದಲು ನಾನು ಇದನ್ನ ನನ್ನ ಫೇಸ್ಗೆ ಅಪ್ಲೈ ಮಾಡಿ ಎಫೆಕ್ಟ್ ನೋಡ್ತೀನಿ. ಆಮೇಲೆ ಇಷ್ಟ ಆಯ್ತು ಅಂದ್ರೆ ಆರ್ಡರ್ ಮಾಡ್ತೀನಿ. ಅದು ಬಂದಾದ್ಮೇಲೆ ನಿಂಗೂ ಸ್ವಲ್ಪ ಕೊಡೋದಿರುತ್ತೆ. ಲೈಟ್ ಆಗಿ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಸ್ಟ್ರಾಂಗ್ ಆಗಿ ಹೇಳ್ಬೇಕಾಗತ್ತೆ. ಬರೀ ನಮ್ಮ ದೇಶದಲ್ಲಿ ಹಿಂಗನೋ ಅಥವಾ ಬೇರೆ ದೇಶದಲ್ಲಿ ಹಿಂಗೆ ಯಾರ ಹತ್ರ ಹೇಳ್ಕೊಂಬಂದು ನಾವು ಅಲ್ಲ, ಏನು ಜನಗಳ ಕೆಟ್ಟೋದ್ರು ಅಥವಾ ಕಾಲನೇ ಕೆಟ್ಟೋಯ್ತು? ಯಾವ್ದು ಅಸಲಿ ಯಾವ್ದು ನಕಲಿ? ಯಪ್ಪ ಹೆಂಗಪ್ಪ ಇದು ಯಾಕೋ ಅಸಲಿ ಸೈಟ್ಗಳೆಲ್ಲ ನಕಲಿ ಆಗೋಯ್ತಾ? ಮಾತೃಶ್ರೀ ಹಂಗಮ್ಮ, ಈ ಸೈಟ್ಗಳು ನಕಲಿ ಆಗೋದು ಮಾಮೂಲೆ. ಆದ್ರೆ ನಾವು ಪ್ರತಿನಿತ್ಯ ಬಳಕೆ ಮಾಡೋಂಥ ವಸ್ತುಗಳೇ ನಕಲಿ ಆಗ್ಬಿಡ್ತಂದ್ರೆ ನಾವು ಯಾರ ಹತ್ರ ಏನಾಯ್ತಂತ ಹೆಂಗೆ ಹೇಳಿ? ಪಾಪ ಯಾರ ಮನೆ ಹೋಗ್ಬಿಡ್ತೀನೋ ಏನೋ. ಭಾವನಾ ಅಂತ ಇನ್ನು ಚಿಕ್ಕ ವಯಸ್ಸು ನೋಡಿಗೆ ಅಮೆರಿಕದಿಂದ ಅದು ಯಾವ್ದೋ ಕ್ರೀಮ್ ಬರುತ್ತಪ್ಪ ಮಗ ಹಚ್ಕೊಳ್ಳೋದು, ಅದು ತರ್ಕೊಳ್ಳೋ ಹಚ್ಕೊಂಡಾಳೆ. ಮಕ್ಕ ನೋಡಕ್ಕಾಗಲ್ಲ ಕಣ. ಹಿಂಗಾರ ಪೇಪರಲ್ಲಿ ಫೋಟೋ ಸಮೇತ ಹಾಕೊಳ್ಳೆ. ಬೇಕಿದ್ರೆ ಅಪ್ಪಾ ನೀವೇ ನೋಡ್ಬಿಡ್ರಿ. ನೋಡಿದ್ರೆ ಎಂಥ ಮೋಸ! 20 ವರ್ಷದ ಹುಡುಗಿ ಕ್ರೀಮ್ ಹಚ್ಕೊಂಡಿದ ತಕ್ಷಣ 60 ವರ್ಷದ ಮುದುಕಿ ಆಗ್ಬಿಟ್ಟಿದ್ದಾಳೆ. ಬಿಟ್ಲ ಜಾಜಿ ಅವ್ರು ಇದೇ ಕ್ರೀಮ್ ನ ತರ್ಸೋಣ ಅಂತ ಇರೋದು. ಹೌದು ಕಣೋ, ಮೊದ್ಲಿ ವಿಷಯ ಏನಪ್ಪ? ತಪ್ಪಿ ತಪ್ಪಿ ಅಂತ ಕೆಲಸ ಎಲ್ಲಾದ್ರೂ ಮಾಡ್ಬಿಟ್ರಪ್ಪ, ಆಮೇಲೆ ಅದು ನನ್ ಬುಡಕ್ಕೆ ಬರುತ್ತೆ. ಅವರು ತರಿಸ್ಲಿ ಹಚ್ಕೊಳ್ಳಿ ವಿಕಾರ ಆಗ್ಲಿ ಸುಮ್ಮನೆ. ಜಾಜೆತ್ಕಿಗೆ ಈ ಕ್ರೀಮ್ ಬಗ್ಗೆ ಗೊತ್ತಿಲ್ಲ. ಅಪ್ಪಿ ತಪ್ಪಿ ಕ್ರೀಮ್ ಹಚ್ಕೊಂಡವ್ರ ಮುಖ ವಿಕಾರ ಆಗ್ಬಿಟ್ರೆ ಯಾರ ಗತಿ? ವಿಕಾರ ಆದವ್ರನ್ನ ಬಿಟ್ಟು ಹಾಕೋದು, ಆಕಾರ ಇದ್ದವ್ರನ್ನ ಕರ್ಕೊಂಡ್ ಕಟ್ ಹಾಕೊಳ್ಳೋದು. ಗೊತ್ತಾಗಲ್ಲ. ಜಾಜೆತ್ಕೆ ಯಾವುದೇ ಕಾರಣಕ್ಕೂ ಅಮೆರಿಕ ಕ್ರೀಮ್ ನೀವು ಬಳಸಬಾರ್ದು. ನೋಡಿ ಆ ಕ್ರೀಮ್ ನ ಬಳಸಿ ಹೇಗಾಗಿದ್ದಾಳೆ ಅಂತ. ನೋಡಿ ಹೇಳೋದನ್ನ ಹೇಳಿದ್ವಿ, ಇದ್ರ ಮೇಲೆ ನಿಮ್ ಇಷ್ಟ. ನಿಮ್ಮ ಪರ್ಮಿಷನ್ ಇಲ್ದಿರ ರೂಮ್ ಒಳಗೆ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಬೇಕಾದ್ರೆ ಹೊರಗಡೆ ಬಂದು ಆಮೇಲೆ ಮಸಾಲೆ ದೋಸೆಗೆ ದುಡ್ಡು ಕೊಡಿ. ಓ ಮೈ ಗಾಡ್, ನಾನು ಈ ಕ್ರೀಮ್ ನ ಬಳಸಿದ್ರೆ ಹೇಗಾಗ್ತೇನೆ? ಬಲ್ಲು ಏನ್ ಮಾಡ್ತಿದ್ದಮ್ಮ ಇಲ್ಲಿ? ಜಾಜೆತ್ಗೆ ಅಮೆರಿಕಾದಿಂದ ತರಿಸಿರೋ ಹೊಸ ಕ್ರೀಮ್ನ ಹಚ್ಕೋತಾ ಇದಾರಪ್ಪ.
ಆಚೆ ಬಂದ್ ಕೂಡ್ಲೆ ಮೊದಲು ನಾನೇ ಕನ್ನಡಿ ಹಿಡಿಬೇಕಂತೆ. ಅದರಿಂದ ನಿನಗೇನು ಉಪಯೋಗ? ಕ್ರೀಮ್ ಹಚ್ಕೊಳಕ್ಕೆ ನನಗೂ ಕೊಡ್ತಾರಂತೆ ಕಣೋ. ಜಾತಿಯಕ್ಕೆ ಜಾತಿಯಕ್ಕೆ ಬೇಗ ಬನ್ನಿ, ಕನ್ನಡಿ ಕಾಯ್ತಾ ಇದೆ. ಪಲ್ಲು ಮಿರರ್ ರೆಡಿ ಇದೆಯಾ? ಮಿರರ್ ರೆಡಿ ಇದೆ, ಮೊದಲು ನಿಮ್ ಮುಖ ತೋರಿಸಿ. ಶೋಭೆ ಯಾ ಯಾಕೆ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ನೀವೆಲ್ಲ ಆಶ್ಚರ್ಯದಿಂದ ಸತ್ತೋಗ್ಬೇಕು ಅಂತ ಮಾಡಿದಿರಾ? ಸಾಯ ಮಾತು ಆಮೇಲೆ ಇಲ್ಲಿ ಮೊದಲು ಕನ್ನಡಿಗೆ ನಿನ್ ಮುಖ ನೋಡ್ಕೋ, ಆಮೇಲೆ ಸಾಯೋದು ಯಾರು ಅಂತ ನಿರ್ಧಾರ ಮಾಡಿವಿ ಅಂತೆ. ಗಾಡಿ ಕಳ್ಸೆ. ನೀನು ಕಿಡಿಕೋ, ಮೇಲಿಕಂತ ಕ್ರೀಮ್ ಕಳಿಸ್ತೀಯಮ್ಮ. ಏನು ರಂಗಮ್ಮನವ್ರೆ ಖಂಡಿತ ಮೊದಲು ನೀನ್ ಹೆಂಡತಿ ಬೂಸ್ಬಿಡಿ ನೋಡು. ನೋಡಲ್ಲಿ ಏನ್ರಿ ಆಯ್ತು ನಿಮ್ಮ ಮುಖಕ್ಕೆ? ಅಮೆರಿಕಾದಿಂದ ತರಿಸಿರೋ ಕ್ರೀಮ್ ನ ಹಚ್ಕೊಂಡೆ, ಆಗಿಂದ ಹೀಗಾಗಿದೆ. ನೀವು ಮಾಡೋ ಕೆಲಸ ಒಂದೊಂದಲ್ಲ ಕಣ್ರಿ. ಇಷ್ಟು ದಿವಸ ಜಾತಿ ಅಮ್ಮ ಅಂತಿದ್ರು, ಇನ್ಮೇಲೆ ಜಾತಿ ಅಜ್ಜಿ ಅಂಬೇಕಾಗುತ್ತೆ. ಸಾಕು ಸುಮ್ಮನೆ ರೀ. ಅಂತೂ ಇಂತೂ ನನ್ನ ಕಲ್ತು ನಂತಾಗೋ ದಿನಗಳು ಹತ್ರ ಬರ್ತಾ ಇದೆ. ಏನ್ ಹೇಳ್ತಿದೀಯ? ಇನ್ನೇನಂತೆ, ಇಂಥ ಮುಸ್ಲಿ ಇರೋ ಜೊತೆ ನಾವ್ ಎತ್ತಾದ್ರೂ ಬಾಳ್ವೆ ಮಾಡ್ತಾರಾ? ಅವ್ರಿಗೆ ಗೇಟ್ ಪಾಸ್ ಕೊಡ್ತಾರೆ, ನನ್ನ ಗೇಟ್ ಏನ್ ಮಾಡ್ತಾರೆ? ಮುಖ ಸುಕ್ಕಾಗಿದೆ, ಇನ್ನು ಮೈ ಸುಕ್ಕಾಗಿ ಮುದಿ ಆಗ್ಬಿಟ್ರೆ ಇವ್ರ ಜೊತೆ ಹೇಗೋ ಸಂಸಾರ ಮಾಡ್ತೀಯಾ? ಆಡ್ಸೋ ಕಾಲ ಯಾವಾಗ ಬರುತ್ತೋ? ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋ. ಏನಮ್ಮ ಈ ಕ್ರೀಮ್ ಹಚ್ಕೋದಕ್ಕೋಸ್ಕರ ಇಷ್ಟೊತ್ತು ಕನ್ನಡಿ ಹಿಡ್ಕೊಂಡು ನಿಂತಿದ್ಯಾ? ನಂಗೇನಪ್ಪ ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ. ಇನ್ಮೇಲೆ ಯಾರಿಗೂ ಕನ್ನಡಿ ಹಿಡಿಯಕ್ ಹೋಗ್ಬೇಡ. ನನ್ ಮಗ ನನ್ ಸೊಸೆನ ಶಾಪ ಕರ್ಕೊಂಡು ಹೋಗಿ ಎಷ್ಟು ಹೊತ್ತಾಯ್ತು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲೇ? ಸಾಕು ಸುಮ್ಮನೆ ರೀತೆ. ಏನ್ ಸೀಮೆಗಿಲ್ದಿರೋ ಸೊಸೆ ಅವರು ಯಾವಾಗ ನೋಡಿದ್ರು ನಮ್ಮ ಯಜಮಾನ್ರ ಜೇಬ್ ಖಾಲಿ ಮಾಡ್ಸೋದಕ್ಕೆ ನೋಡ್ಸಿರ್ತಾರೆ. ಅದಕ್ಕೆ ಆ ಭಗವಂತ ಅವ್ರಿಗೆ ಸರಿಯಾದ ಶಿಕ್ಷಣ ಕೊಟ್ಟಿದ್ದಾರೆ. ಅಷ್ಟೇ ಟೆನ್ಷನ್ ಆಗ್ಬಿಡಿ, ಜಾಜತ್ಗೆ ಬರ್ತಾ ಇದಾರೆ. ಕಾಟಿದಾರಪ್ಪ ನಿಮ್ಮ ಅತ್ತಿಗೆ. ನನ್ಗೇನ್ ಗೊತ್ತು, ಮುಖ ಮುಚ್ಕೊಂಡ್ ಬರ್ತಿದಾರೆ. ಎಲ್ಲಮ್ಮ ಒಂದು ಸಲ ನೀನು ಮುಸುಡಿ ನೋಡ್ಬಿಡ್ತೀನಿ. ಆ ಬೇಲ್ ತೆಗಿಯಮ್ಮ. ಏನೇ ಯಜಮಾನ್ರೆ, ತಲೆ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ. ಡಾಕ್ಟ್ರು ಏನೋ 10 ವರ್ಷ ಚಿಕ್ಕವಳನ್ ಮಾಡ್ತೀನಿ ಅಂತ ಇಂಜೆಕ್ಷನ್ ಕೊಟ್ರು, ಅದೇನೋ ಸೈಡ್ ಎಫೆಕ್ಟ್ ಆಯ್ತಂತೆ ಅಜ್ಜಿ ಆಗ್ಬಿಟ್ರು. ನನ್ನ ಕಣ್ಣೆದುರಲ್ಲೇ ನನ್ನ ಸೊಸೆ ಅಜ್ಜಿ ಆಗ್ಬಿಟ್ರಲ್ಲ, ಇನ್ನು ನಮ್ಮ ವಂಶದ ಕುಡಿ ಎಲ್ಲಿಂದ ಬರುತ್ತೆ? ಅಷ್ಟೇ, ನಿಮ್ ಬಾರಿಗೆ ನಾನು ಸತ್ ಹೋಗಿದ್ದೀನಾ? ಹೆತ್ಕೊಟ್ಬಿಟ್ಟೆ ನಾನು ಹೋಗೋದು. ಸಾಕು ಸುಮ್ನೆ ರೀ, ನಿಮ್ ಕಾಲ ಮುಗ್ದೋಯ್ತು. ಮೂಲೆನಲ್ಲಿ ಚಾಪೆ ದಿಂಬು ಹಾಸ್ಕೊಡ್ತೀನಿ, ಹರ ಶಿವ ಅನ್ಕೊಂಡು ಅಲ್ಲೇ ಬಿದ್ದಿರಿ. ಜಾಜಿಯವರೇ, ಜಾಜಿಯವರೇ. ಭುವನೇಶ್ವರಿ ಅವರು ಏನೋ ರಾಜೇಶ್ವರಿ ಕಳ್ಸಿಕೊಟ್ಟ. ಹೂ, ಜಾಜಿಯವ್ರೇನೋ ಇದ್ದಕ್ಕಿದ್ದಾಗೆ ಮುಖ್ಯ ಆಗ್ಬಿಟ್ಟಿದಾರಂತೆ. ಅದಕ್ಕೆ ಅವ್ರ ಫೋಟೋನ ಈ ಮೊಬೈಲ್ ನಲ್ಲಿ ತಗೊಂಡು ಹೋಗಿ ರಾಜೇಶ್ವರಿಗೆ ತೋರ್ಸೋಣ ಅಂತ ಬಂದೆ. ನಾನು ತೋರಿಸ್ತೀನಿ ನೋಡಿ, ಇವರೇ ಜಾತಿ ಸಿಂಪಲ್ ತಿನ್ನಿ ಅವರು. ಅವ್ರೆ ಯಾಕೆ ತಮಾಷೆ ಮಾಡ್ತಿದ್ದೀರಾ? ಯಾವ್ದೋ ಮುಕ್ಕಿನ ತೋರಿಸಿ ಜಾಜಿ ಅಂತ ಹೇಳ್ತಿದ್ದೀರಲ್ಲ. ಭುವನೇಶ್ವರಿ, ನನಗೆ ಹೊಟ್ಟೆ ಉರ್ಸ್ಬೇಕು ಅಂದ್ರೆ ಇಲ್ಲಿಗೆ ಬಂದ್ಯಾ? ನಾನೇ ಜಾಜಿ ಚಂಬಲ್ ತಿನ್ನಿ. ಅಯ್ಯೋ ಜಾಜಿಯವರೇ, ನೀವೇನಾಯ್ತು? ಇದೇನಿದು ಇಷ್ಟೊಂದು ಮುಖ್ಯ ಆಗ್ಬಿಟ್ಟಿದ್ದೀರಾ? ರಾಜೇಶ್ವರಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ಪಕ್ಕ ಪಕ್ಕ ಅಂತ ನಕ್ಬಿಡ್ತಾಳ. ಅವ್ರೆ ಏನಾಯ್ತು ಜಾಜಿಯವ್ರಿಗೆ? ಅದು ಯಾವ್ದೋ ಸುಡುಗಾಡು ಅಮೆರಿಕದಿಂದ ತರ್ಸ್ಕೊಂಡಿರೋ ಕ್ರೀಮ್ ಅಂತ ಕಂಡ್ರಿ. ಅದನ್ನ ಹಚ್ಕೊಂಡ ಮೇಲೆ ಅವತಾರಗಳ ಮೇಲೆ ಅವತಾರನ ಎತ್ತಾನೆ ಇದ್ರೆ ಕೊನೆಗೆ ಈ ಅವತಾರಕ್ಕೆ ಬಂದು ತಲುಪಿದ್ದಾರೆ. ಇವರು ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಕಣ್ರಿ. ಆಮೇಲೆ ನನಗೆ ಸಮಾಧಾನ ಮಾಡೋರು ಯಾರಿದ್ದಾರೆ ಹೇಳಿ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರಾ? ಒಂದು ಹುಡುಗಿ ಮುಖ್ಯ ಆಗ್ಬಿಟ್ಲು ಅಂದ್ರೆ ಜಗತ್ತಿನಲ್ಲಿರೋ ಎಲ್ಲಾ ಹುಡುಗಿರು ಮುಖ್ಯ ಆಗ್ಬಿಡ್ತಾರಾ? ರಾಜೇಶ್ವರಿಯವರು ನಿಮ್ಗೋಸ್ಕರ ಕಾಯ್ತಿದ್ದಾರೆ. ನಿಮ್ಮನ್ನ ಸಮಾಧಾನ ಮಾಡೋದಕ್ಕೋಸ್ಕರ 1 ವಾರ ನಿಮ್ಮನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ನೀವು ಬರ್ತೀರಾ ಅಲ್ವಾ? ರಾಜಿ ಮದಿನವ್ರೆ, ಏನಾಯ್ತು? ಮೈ ಗುಡ್ನೆಸ್, ಇಷ್ಟೊತ್ತು ನಾನು ಕಂಡಿದ್ದು ಡ್ರೀಮಾ? ಏನಂತ ಡ್ರೀಮ್ ಕಂಡ್ರಿ? ಯಾರಿಗೋ ಹೀಗಾಗುತ್ತೆ ಅಂದ್ರೆ ಎಲ್ರಿಗೂ ಹೀಗೆ ಆಗುತ್ತಾ? ನಾನು ಈಗಲೇ ಫ್ರೆಶ್ ಅಪ್ ಆಗಿ ಬಂದು ಈ ಫೇಸ್ ಕ್ರೀಮ್ ಟ್ರೈ ಮಾಡಿ ನೋಡ್ತೀನಿ. ಇಷ್ಟೆಲ್ಲ ಕನಸು ಕಂಡ್ರು ಕೂಡ ಇವ್ರು ನಮ್ಗೆ 2 ಲಕ್ಷ ರೂಪಾಯಿ ದಾರಿ ಮಾಡ್ಬೇಕು ಅಂತ ಹೊರಟವ್ರಲ್ಲ, ಮಾಡ್ತೀನಿ. ಈಗ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ಬೋದಲ್ವಾ? Oh my God, ಸಿಕ್ಕಾಪಟ್ಟೆ ನವೆ ಆಗ್ತದೆ.
ಏನ್ರಿ ನಿಮ್ ಮುಖಕ್ಕೆ ಏನ್ರಿ ಆಯ್ತು? ಆ ಸ್ಯಾಂಪಲ್ ಕ್ರೀಮ್ ಹಚ್ಚಿದ ತಕ್ಷಣ ಹೀಗಾಯ್ತು. ಸಿಕ್ಕಾಪಟ್ಟೆ ನವೆ ಆಗ್ತಾ ಇದೆ. ನಾನು 1000 ಸಲ ಪಡ್ಕೋತೀನಿ ಯಾವ್ದೋ ಸುಡ್ಗಾಡ್ ಕ್ರೀಮ್ ಎಲ್ಲ ಬಳಸ್ಬೇಡ್ರಿ ಅಂತ. ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ ನೀವು? ಅನುಭವಿಸಿ. I can't tolerate this ನವೆ. ಹಂಗಂತೇಳಿ ನೀವು ಜೋರಾಗೆಲ್ಲ ಕರ್ಕೊಂಬಿಡಿ. ಆಮೇಲೆ ಚರ್ಮ ಕೈಗೆ ಬಂದ್ಬಿಡ್ತು ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಪರವಾಗಿಲ್ಲ, ಎಲ್ಲ ಕೆಲಸ ಮಾಡಿ. ಮೇಡಮ್ ಹೇಗಿತ್ತು ನಮ್ಮ ಸ್ಯಾಂಪಲ್ ಪೀಸು? ದರಿದ್ರ ಡಬ್ಬ ಕ್ರೀಮ್ ಹಚ್ಕೊಂಡಿದ್ದಕ್ಕೆ ನಂಗೆ ಈ ರೀತಿ ಆಗಿದ್ದು. ಎಷ್ಟು ನವೆ ಆಗ್ತದೆ ಗೊತ್ತಾ? ಅಬ್ಬಿ! ತೊಳ್ಳದ್ರಿ. ಏನ್ ನನ್ನ ಹೆಂಡತಿ ಮುಖನ ಹಾಳು ಮಾಡ್ಬೇಕು ಅಂತ ಮಾಡಿದ್ರೇನ್ರಿ ನೀವು? ನಾನು ಈ ವಿಷಯ ನಿಲ್ಗೆ ಬಿಡಲ್ಲ ಕಣ್ರೆ. ನಿಮ್ಮ ಮೇಲೆ ಮಾನವ ಮೊಕದ್ದಮೆ ಹೂಡ್ತೀನಿ. ನಿಮ್ಮನ್ನ ಮತ್ತು ನಿಮ್ಮ ಕಂಪ್ನಿನ ಕೋರ್ಟಿಗೆ ಹೇಳ್ತೀನಿ ಕಣ್ರೆ. ಅದು ಸುಮ್ಮನೆ ಸರ್, ನಾನು ಸುಮಾರು ಜನಕ್ಕೆ ಈ ಕ್ರೀಮ್ ಮಾಡಿದ್ದೀನಿ. ಇವ್ರ ಮುಖದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೇಕು. ನೋಡ್ರಿ ಇಷ್ಟೆಲ್ಲ ಬೇಕಿತ್ತಂದ್ರೆ ಇಷ್ಟ್ರ ಮೇಲೆ ನಿಮ್ಗೆ ಆ ಕ್ರೀಮ್ ಬೇಕಂದ್ರೆ ಕೊಡ್ಸ್ಬಿಡ್ತೀನಿ. ತಗೊಳ್ಳಿ 2 ಲಕ್ಷ. ಬೇಡ ತಾನೆ? ಹೋಗ್ರೆ ಅಬ್ಬಿ, ನಡೀರಿ ಈಗಲೇ ಡಾಕ್ಟರ್ ಹತ್ರ ಹೋಗೋಣ. ಅದು ಜಾತಿ ಚಂಪಲ್ ತಿನ್ನಿವ್ರೆ. ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ 1000 ರೂಪಾಯಿ ಬರೆ ಎಳೆದು ಬಿಡ್ತಾರೆ. ನೀವೊಂದು ಕೆಲಸ ಮಾಡಿ, ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ಬಿಟ್ಟು ಅದು ಬೇರೆ ಟವಲಿಂದ ಮುಖ ಒರೆಸ್ಕೊಳ್ಳಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಬೇರೆ ಟವಲ್ ಯಾಕೆ? ಅದು ನೋಡಿ ಜಾತಿ ಚಂಪಲ್ ತಿನ್ನಿವ್ರೆ, ಹೇಗಾದ್ರೂ ಮಾಡಿ ನನ್ನ 2 ಲಕ್ಷ ರೂಪಾಯಿನ ನಾನು ಉಳಿಸ್ಕೋಬೇಕು ಅಂತ ನೀವು ಈಗೇನು ಬಳಸಿದ್ರಲ್ಲ ಆ ಟವಲ್ಗೆ ತುರ್ಕೆ ಪುಡಿ ಹಾಕಿ ನಿಮ್ಮ ಮುಖನ ಹೀಗೆ ಮಾಡಿದ್ದೆ ನಾನು.